ನಮಸ್ತೆ. ಗ್ರಾಮ ಒನ್ಗೆ ವಾಲೆಟ್ ರೀಚಾರ್ಜ್ ಮಾಡೋದು ಹೇಗೆ ಅನ್ನೋದನ್ನು ಈಗ ತಿಳ್ಕೊಳ್ಳೋಣ. ಮೊದಲಿಗೆ ನೀವು ವೆಬ್ಸೈಟ್ಗೆ ಹೋಗ್ಬಿಟ್ಟು ಗೂಗಲಲ್ಲಿ ಕರ್ನಾಟಕ ಒನ್ ಅಂತ ಹೇಳಿ ಸರ್ಚ್ ಮಾಡಿ ಈ ವೆಬ್ಸೈಟನ್ನು ಓಪನ್ ಆಗುತ್ತೆ. ಕರ್ನಾಟಕ ಒನ್ .gov.in ಇದನ್ನು ಕ್ಲಿಕ್ ಮಾಡಿ ಇಲ್ಲಿ ಬಂದ್ಬಿಟ್ಟು ಈ ಒಂದು ವೆಬ್ ಪೇಜ್ ಓಪನ್ ಆಗುತ್ತೆ. ನಿಮಗೆ ಇಲ್ಲಿ ಸೈನ್ ಇನ್ ಆಪ್ಷನ್ ಇದೆ. ಇಲ್ಲಿ ಬಂದ್ಬಿಟ್ಟು ನಿಮ್ಮ ಮೇಲ್ ಐ ಡಿನ ಇಲ್ಲಿ ಹಾಕಬೇಕು. ಮೇಲ್ ಐ ಡಿ ಅವ್ರ ಯೂಸರ್ ನೇಮ್, ನಂತರ ಪಾಸ್ವರ್ಡನ್ನು ಹಾಕ್ಬೇಕಾಗುತ್ತೆ. ನೀವು ಪಾಸ್ವರ್ಡ್ ಎಲ್ಲ ಸೆಟ್ ಮಾಡ್ಕೊಂಡಿರ್ಬೇಕು. ಸೈನ್ ಇನ್ ಅಂತ ಕೊಡಿ. ಇಲ್ಲಿ ನಿಮಗೆ ರಿಪೋರ್ಟ್ಸ್ ಇದೆ, ಆಕ್ಟಿವಿಟೀಸ್ ಇದೆ, ಫೀಡ್ಬ್ಯಾಕ್ ಇದೆ. ಆಕ್ಟಿವಿಟಿ ಸೆಕ್ಷನಲ್ಲಿ ಎರಡನೇದು ಇದನ್ನು ಕ್ಲಿಕ್ ಮಾಡಿದರೆ ರೀಚಾರ್ಜ್ ಮೋಡ್ಗೆ ಹೋಗುತ್ತೆ. ಇಲ್ಲಿ ನಿಮ್ಮ ಯಾವ ಸಿಟಿ, ನಿಮ್ಮ ಸೆಂಟ್ರ್ ಯಾವುದು, ಆಮೇಲೆ ರೀಚಾರ್ಜ್ ಅಮೌಂಟ್ ಕೇಳುತ್ತೆ. ನೀವು ಒಂದು 500 ಅಂತ ಕೊಟ್ಟರೆ ಅದಕ್ಕೆ ಪೇಮೆಂಟ್ ಮೋಡ್ನ ಸೆಲೆಕ್ಟ್ ಮಾಡ್ಬೇಕು. ಪೇಮೆಂಟ್ ಮೋಡಲ್ಲಿ ಈ ಒಂದು 5 ಆಯ್ಕೆ ಕೊಟ್ಟಿದ್ದಾರೆ. ಒಂದನೇದು ಕ್ರೆಡಿಟ್ ಕಾರ್ಡು, ಎರಡನೇದು ಡೆಬಿಟ್ ಕಾರ್ಡು, ಮೂರನೇದು ನೆಟ್ ಬ್ಯಾಂಕಿಂಗು, ನಂತರ PPI ಒಂದು, ಆಮೇಲೆ UPI ಕೊನೆಯದಾಗಿ. ಇಷ್ಟು ಆಪ್ಷನ್ ಇದೆ. ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೋ ಅದನ್ನು ಹಾಕ್ಬೋದು. ನೆಟ್ ಬ್ಯಾಂಕಿಂಗು ಮತ್ತು ಕ್ರೆಡಿಟ್ ಕಾರ್ಡ್ಗೆ ₹7.50 ಕಟ್ ಆಗುತ್ತೆ, ಇಲ್ಲಿದೆ ನೋಡಿ. ಅದೇ ರೀತಿ ಡೆಬಿಟ್ ಕಾರ್ಡು, UPI ಇದಕ್ಕೆಲ್ಲ ₹10 ಅಮೌಂಟ್ ಕಟ್ ಆಗುತ್ತೆ. ಸೊ ನಿಮ್ಗೆ ₹500 ಬೇಕಿದ್ರೆ ₹490 ನಿಮ್ಮ ವಾಲೆಟಿಗೆ ಬರುತ್ತೆ. ₹10 ಯೂಸರ್ ಚಾರ್ಜ್ ಅಂತೇಳಿ ಕಟ್ ಆಗುತ್ತೆ. ನೀವು ಬೇಕಾದ್ರೆ ₹510 ಅಂತ ಬೇಕಾದ್ರೆ ಹಾಕಂದ್ರೆ ನಿಮ್ಗೆ ಎಕ್ಸಾಕ್ಟಾಗಿ ₹500 ಸಿಗುತ್ತೆ ವಾಲೆಟಲ್ಲಿ. ಕಂಟಿನ್ಯೂ ಪೇಮೆಂಟ್. ಇಲ್ಲಿ ನಿಮಗೆ ಪೇಮೆಂಟ್ ಆಪ್ಷನ್ ಸಿಗುತ್ತೆ. ಪೇಟಿಎಮ್ದು ಆ್ಯಪಿಂದ ನೀವು QR ಕೋಡ್ ಸ್ಕ್ಯಾನ್ ಮಾಡ್ಬೋದು. ಇದು ಚಿಕ್ಕದಿದೆ, ಎನ್ಲಾರ್ಜ್ ಕೂಡ ಮಾಡ್ಕೋಬೋದು. ಅಥವಾ ಇಲ್ಲಿ ನೀವು ಹ್ಯಾಂಡಲ್ನ ಟೈಪ್ ಮಾಡ್ಬೋದು. ನಿಮ್ಮ ಮೊಬೈಲ್ ನಂಬರು, ಯಾವ ಬ್ಯಾಂಕ್ ನೇಮ್ ಅಂತೇಳಿ ಮಾಡಿ ಪೇ ಅಂತ ಕೊಟ್ಟರೆ ಆಗುತ್ತೆ. ಈಗ ನಾನು UPIನ ಬಾರ್ಕೋಡ್ ಸ್ಕ್ಯಾನ್ ಮಾಡ್ತೀನಿ, ಯಾಕಂದರೆ ಟೈಮ್ ಸೇವ್ ಆಗುತ್ತೆ. ಆ ಉದ್ದೇಶಕ್ಕೆ ಬಾರ್ಕೋಡ್ ಯೂಸ್ ಮಾಡೋದು. ಸೊ ಈಗ ಪೇಮೆಂಟ್ ಪ್ರೋಸೆಸ್ ಆಯಿತು. ಸೊ ಇದು ನಿಮಗೆ ಅಕ್ನಾಲಜ್ಮೆಂಟ್ ಬರುತ್ತೆ. ಇದನ್ನು ನೀವು ಪ್ರಿಂಟ್ ಔಟ್ ತಗೋಬೋದು ರೆಫರೆನ್ಸಿಗೆ. ಸ್ನೇಹಿತರೆ, ಇಷ್ಟು ನಾವು ಗ್ರಾಮ ಒನ್ಗೆ ವಾಲೆಟ್ ರೀಚಾರ್ಜ್ ಮಾಡುವ ಒಂದು ವಿಧಾನ ತಿಳ್ಕೊಂಡು ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು.